ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿನ್ನು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಎಲ್ಲ ವೀಡಿಯೋಸ್ ಕೂಡ ನೀವೇ ಮೊದಲು ನೋಡ್ಬೋದು. ಓಕೆ, ತಡ ಮಾಡದೆ ನಂದಾ ಗೋಕುಲ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬಂದ್ಬಿಡೋಣ. ಇಲ್ಲಿ ಗಿರ್ಜಾ ಬೇಗ ಎದ್ದು ಬಂದು ತುಳಸಿ ಕಟ್ಟೆ ಹತ್ರ ನೋಡ್ತಾ ಇದ್ದಾಳೆ. ಅಲ್ಲಿ ತುಳಸಿ ಕಟ್ಟೆಗೆ ಇನ್ನೂ ತುಳಸಿ ಕಟ್ಟೆ ತೊಳೆದಿರಲ್ಲ, ಅರ್ಶಿನ ಹಾಕಿರಲ್ಲ, ರಂಗೋಲಿ ಬಿಟ್ಟು ಪೂಜೆ ಮಾಡಿರಲ್ಲ. ಇದ್ಯಾಕೆ ಪ್ರಿಯಾ ಇನ್ನೂ ಬಂದು ಪೂಜೆ ಮಾಡಿಲ್ವಲ್ಲ, ಏನಾಯಿತು ಅಂತ ಅಂದ್ಕೊಂಡು ಬರ್ತಾ ಇರ್ತಾಳೆ. ಅಷ್ಟರಲ್ಲಿ ಅಮ್ಮು ಮತ್ತು ಮೀನಾ ಇಬ್ಬರು ಕೂಡ ಹಾಕ್ಲಿಸ್ಕೊಂಡು ಬಾಗ್ಲಲ್ಲಿ ಬರ್ತಾರೆ. ಏನ್ರಿ ನೀವಿಬ್ರು ಈಗ ಎದ್ದೇಳ್ತಾ ಇದ್ದೀರಿ, ಎಷ್ಟೊತ್ತಾಯಿತು, ಮಾವ ನೋಡಿದ್ರೆ ಬೈಯಲ್ವಾ ಅಂತ ಹೇಳ್ತಾರೆ. ಅದಕ್ಕೆ ಅಮ್ಮು ಹೇಳ್ತಾ ಇದ್ದಾಳೆ, ಅದು ಅತ್ತೆ ರಾತ್ರಿ ಏನಾಯ್ತು ಗೊತ್ತಾ, ಚಿಕ್ಕಪ್ಪನ ಜೊತೆ ಕೇಶವ, ಮಾಧವಣ್ಣ ಮತ್ತು ವಲ್ಲಭ ಅವರು 3 ಜನನು ಟೆರಸ್ ಮೇಲೆ ಮಲ್ಕೊಂಡ್ರ. ನನಗೆ ಭಯ ಆಗುತ್ತೆ ಅಂದ್ಬಿಟ್ಟು ನಾನು ಪ್ರಿಯಾಕ್ಕ ರೂಮ್ಗೆ ಹೋಗಿ ಮೀನಕ್ಕ ರೂಮ್ಗೆ ಹೋಗಿ ಮಲ್ಕೊಂಡ. ಇಬ್ಬರು ಹಂಗೆ ಹರಟೆ ಹೊಡ್ಕೊಂಡು ಮಾತಾಡ್ಕೊಂಡು ಮಲ್ಕೊಡೋಷ್ಟು ಲೇಟ್ ಆಗಿಬಿಡ್ತಾ, ಅದಕ್ಕೆ ಎದ್ದೇಳೋದು ಲೇಟ್ ಆಗಿಬಿಡ್ತತ್ತೆ, ಸಾರಿ ಅತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಗಿರ್ಜಾ ಸರಿ ಕಣ್ರೆ, ಇವಾಗ ಮಾವ ನೋಡಿದ್ರೆ ಬೈತಾರೆ, ಫಸ್ಟ್ ಹೋಗಿ ಇಬ್ಬರು ಸ್ನಾನ ಮಾಡ್ಕೊಂಬನ್ರಿ ಅಂತ ಹೇಳ್ತಾರೆ. ಅದಕ್ಕೆ ಸರಿ ಅತ್ತೆ ಅದು ಮೀನಕ್ಕ ಲವ್ ಸ್ಟೋರಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅತ್ತೆ ಅಂತ ಅಮೂಲ್ಯ ಹೇಳ್ತಾಳೆ. ಅದಕ್ಕೆ ಗಿರ್ಜಾ ಏನ್ರೆ ನಿಮ್ಮದು ಅಂತಾರೆ. ಅದಕ್ಕೆ ಅಮೂಲ್ಯ ಹೇಳ್ತಾಳೆ, ಅತ್ತೆ ನಿಮ್ಮ ಲವ್ ಸ್ಟೋರಿನೂ ನೀವು ಒಂದ್ಸಲಿ ನಮ್ಗೆ ಹೇಳ್ತೀರಾ, ನಾನು ನೀವು ಪ್ರಿಯಾಕ್ಕ ಎಲ್ಲ ಮೇಲೋಗ್ಬಿಟ್ಟು ಮಲ್ಕೊಳ್ಳೋಣ ಒಂದಿನ ನಾವು ಟೆರಸ್ ಮೇಲೆ, ಅವಾಗ ನಿಮ್ಮ ಲವ್ ಸ್ಟೋರಿ ಹೇಳ್ತೀರಾ ಅತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಗಿರ್ಜಾ ಏನೇ ನೀನು ಅಮ್ಮ, ನನ್ನ ಲವ್ ಸ್ಟೋರಿ ನಿನಗೆ ಹೇಳ ಬಾಯ್ ಮುಚ್ಚೆ ಅಂತ ಹೇಳ್ಬಿಟ್ಟು ಸರಿ ಪ್ರಿಯಾ ಯಾಕ್ರೆ ಇನ್ನೂ ಬಂದಿಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಮೀನಾ ಹೇಳ್ತಾ ಇದ್ದಾಳೆ, ಅಯ್ಯೋ ಅತ್ತೆ ಅದು ನಮಗೇನು ಗೊತ್ತತ್ತೆ, ಅದು ನಿಮ್ಮ ಮುದ್ದು ಸೊಸೆ, ನಿಮಗೆ ಗೊತ್ತಿರಬೇಕು ಯಾಕೆ ಎದ್ದಿಲ್ಲ ಏನು ಅಂತ ಹೇಳ್ತಾಳೆ. ಅದಕ್ಕೆ ಗಿರ್ಜಾ ಅವ್ರು ಸುಮ್ಮನೆ ಇರ್ರೆ, ನಿಮ್ಮ ತರಲೆ ಸಾಕು, ಸರಿ ನಾನು ಅವಳು ಏನು ಮಾಡ್ತಾ ಇದ್ದಾಳೆ ಪ್ರಿಯಾ ಅಂತ ನೋಡ್ಕೊಂಬರ್ತೀನಿ, ನೀವು ಹೋಗಿ ಬೇಗ ಸ್ನಾನ ಮಾಡ್ಕೊಂಬನ್ರಿ ಅಂತ ಹೇಳಿ ಪ್ರಿಯನ ರೂಮ್ಗೆ ಹೋಗ್ತಾಳೆ ಗಿರ್ಜಾ. ಅಲ್ಲಿ ಪ್ರಿಯಾ ಇನ್ನೂ ಮಲಗಿರ್ತಾಳೆ. ಇವರು ಡೋರ್ ತರ್ತಾ ಇದ್ದಾರೆ ಗಿರ್ಜಾ ಅವರು. ಪ್ರಿಯಾ ಏನಾಯ್ತಮ್ಮ ಅಂತ ಹೇಳ್ತಾರೆ. ಪ್ರಿಯಾ ಸಡನ್ನಾಗಿ ಎದ್ದು ಕೂತ್ಕೊಂಡ್ಬಿಟ್ಟು, ಅಯ್ಯೋ ಅತ್ತೆ ಸಾರಿ ಅತ್ತೆ, ನಾನು ಎಲ್ಲ ಕೆಲಸ ಮಾಡಿಬಿಡ್ತೀನಿ ಅತ್ತೆ, ರಾತ್ರಿ ನನಗೆ ಮಾಧವ ಅವರು ಟೆರಸ್ ಮೇಲೆ ಹೋಗಿ ಮಲ್ಕೊಂಡ್ರ ಅವ್ರ ಅಣ್ಣ ತಮ್ಮದಿರ ಜೊತೆ, ನನಗೆ ಅದು ನಿದ್ದೆನೇ ಬರಲಿಲ್ಲ, ಅವ್ರು ಬರ್ತಾರೆ ಅಂತ ಕಾದು ಸಾಕಾಗಿ ತಲೆನೋವು ಬಂದು ಈಗ ನಿದ್ದೆ ಬಂದುಬಿಟ್ಟಿದೆ ಅತ್ತೆ, ಈಗ ಮಲ್ಕೊಂಡ್ಬಿಟ್ಟಿದ್ದೀನಿ, ನಾನು ಎದ್ದು ಎಲ್ಲ ಕೆಲಸ ಮಾಡ್ತೀನತ್ತೆ ಈಗ ಅಂತ ಹೇಳ್ತಾಳೆ. ಅದಕ್ಕೆ ಗಿರ್ಜಾ ಅವ್ರು ಹೇಳ್ತಾ ಇದ್ದಾರೆ, ಪ್ರಿಯಾ ಹಂಗಲ್ಲ ಅಮ್ಮ, ನಾನು ಇನ್ನೇನು ಎಬ್ರಿಸಕ್ಕೆ ಬಂದಿದ್ದು, ಏನಾಯಿತು ಪ್ರಿಯಾಗೆ ಯಾಕೆ ಎದ್ದಿಲ್ಲ ಅಂತ ಅಷ್ಟೇ, ನಿನ್ನ ಕೈಲಿ ಕೆಲಸ ಮಾಡಿಸೋದಕ್ಕಲ್ಲ, ನೀನು ಆರಾಮಾಗಿ ಇವತ್ತು ನಾನು ಹೇಳ್ದಂಗೆ ನಾನು ಮಾತು ಕೇಳ್ಕೊಂಡಿರ್ಬೇಕಷ್ಟೇ, ನೀನು ಎದ್ದು ಫ್ರೆಶ್ ಅಪ್ ಆಗಿ ಸ್ವಲ್ಪ ನಾನು ಕಾಫಿ ಮಾಡ್ಕೊಂಬರ್ತೀನಿ ನಿನಗೋಸ್ಕರ, ನೀನು ಅದನ್ನು ಕುಡಿದು ಆರಾಮಾಗಿ ಇನ್ನೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಳೆ, ನಾವೆಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕಾಫಿ ಮಾಡ್ಕೊಂಬರೋಣ ಅಂದ್ಬಿಟ್ಟು ಆ ಕೆಳಗಡೆ ಬರ್ತಾರೆ. ಇಲ್ಲಿ ಮತ್ತೆ ಇನ್ನೊಂದು ಕಡೆ ನಂದ ಅವರು ಆಫೀಸ್ಗೆ ಹೋಗೋಣ ಅಂತ ಹೇಳಿ ಅಂಗಡಿಗೆ ಹೋಗೋಣ ಅಂತ ಹೇಳಿ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ನಿಂತ್ಕೊಂಡು, ಗಿರ್ಜಾ ಆ ಕೇಶವನ್ ಕಳಿಸಿ ಅಂಗಡಿಗೆ ಟೈಮ್ ಆಯಿತು ಅಂತ ಹೇಳ್ತಾರೆ. ಹ್ಞೂನ್ರಿ ಅಂದ್ಬಿಟ್ಟು ಗಿರ್ಜಾ ಕೇಶವನ, ಸರಿನಪ್ಪ ಹೋಗ್ಬಪ್ಪ ಅಂಗಡಿಗೆ, ಮಧ್ಯಾಹ್ನ ಊಟಕ್ಕೆ ಇಲ್ಲೇ ಬಂದುಬಿಡಿ ಆಯಿತಾ ಅಂತ ಹೇಳಿ ಕೇಶವನ್ ಕರ್ಕೊಂಬರ್ತಾರೆ. ಕೇಶವ ಅವ್ರ ಅಪ್ಪನ ಗಾಡಿ ಮೇಲೆ ಕುತ್ಕೊಳ್ಳೋದೇ ಇಲ್ಲ, ಅವ್ನು ನಡ್ಕೊಂಡೆ ಹಾಗೆ ಹೋಗ್ಬಿಡ್ತಾನೆ. ಇವ್ರು ನಂದವ್ರು ಕೂಗ್ತಾ ಇದ್ದಾರೆ, ಕೇಶವ ಬಾರೋ ಇಲ್ಲ ನನ್ನ ಜೊತೆ ಅಂತ. ಬಟ್ ಅವನೇನು ಕೇಳಿಸ್ಕೊಳ್ದೇ ಹೋಗಿರೋ ಥರ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದಾನೆ. ಇಲ್ಲಿ ನಂದವ್ರ ಗಾಡಿಯಿಂದ ಹೇಳ್ಬಿಟ್ಟು, ಗಿರ್ಜಾ ಯಾಕೇನಾಯಿತು ಕೇಶವಾಗೆ, ನಡ್ಕೊಂಡು ಹೋಗ್ತಾ ಇದ್ದಾನೆ, ನಾನು ಕೂಗಿದ್ರೂ ಏನು ಮಾತಾಡ್ದೇನೆ ಅಂತ ಕೇಳ್ತಾರೆ. ಅದಕ್ಕೆ ಗಿರ್ಜಾ ಅವ್ರು ಹೇಳ್ತಾರೆ, ಅಯ್ಯೋ ರೀ ಅದು ನಾನು ನಿಮ್ಗೆ ಹೇಳೋದೇ ಮರ್ತೋದೆ, ನಿನ್ನೆ ರಾತ್ರಿ ಮೀನಾಗೆ ಬೈತಾ ಇದ್ನ ಕೇಶವ, ಅದನ್ನು ಕೇಳಿಸ್ಕೊಂಡು ನಾನು ಬೈದೆ, ಅಲ್ಲಪ್ಪ ಹೆಂಡ್ತಿಗೆ ಹಂಗೆಲ್ಲ ಮಾತಾಡಬಾರ್ದು ಹಂಗೆ ಹಿಂಗೆ ಅಂತ, ಅದಕ್ಕೆ ಅವ್ನು ನನ್ನ ಜೊತೆನೂ ಕೂಡ ಮುನ್ಸ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳ್ತಾರೆ. ಅದಕ್ಕೆ ನಂದವ್ರು ಹೇಳ್ತಾ ಇದ್ದಾರೆ, ಅಲ್ಲ ಕಣೆ ಗಿರ್ಜಾ, ನೀನು ಯಾಕೆ ಅದನ್ನು ಬೈದು ಹೇಳಕ್ಕೆ ಹೋದೆ, ಮುದ್ದು ಮಾಡಿ ಹೇಳ್ಬೋದಾಗಿತ್ತಲ್ವಾ, ನಾನು ಹಿಂಗೆ ನೆನ್ನೆನೇ ಹೇಳಿದೆ ತಾನೇ, ಬೈಯೋದೇನೇ ಇದ್ರು ಅಪ್ಪನ ಡ್ಯೂಟಿ, ಮುದ್ದು ಮಾಡಿ ಹೇಳೋದು ಅಮ್ಮನ ಡ್ಯೂಟಿ, ಅದು ನೀನು ಮತ್ತಿನ್ನೊಂದ್ಸರಿ ಈ ಥರ ಮಾಡಬೇಡ ಗಿರ್ಜಾ, ಯಾವತ್ತೂ ಅಮ್ಮ ಮುದ್ದು ಮಾಡಬೇಕು, ಅಪ್ಪ ಬೈಬೇಕು, ಆವಾಗಲೇ ಮನೆ ಸಂಸಾರ ಮಕ್ಕಳು ಒಳ್ಳೆ ಬುದ್ಧಿ ಕಲಿಯೋದು ಆಯಿತಾ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಇವ್ರು ನಂದವರು. ಇಲ್ಲಿ ಮತ್ತಿನ್ನೊಂದು ಕಡೆ ಕೇಶವ ಆಗಲೇ ಅಂಗಡಿಗೆ ಬಂದು ಎಲ್ಲ ಲೆಕ್ಕ ಕೊಡ್ತಾ ಇರ್ತಾನೆ ಹನುಮಂತಣ್ಣ ಹತ್ರ ಒಂದು ಮಾತು ಕೇಳ್ತಾನೆ. ಅಲ್ಲ ಹನುಮಂತಣ್ಣ, ನನಗೊಂದು ಡೌಟು, ಈ ನಮ್ಮಪ್ಪ ಹೆಂಗೋ ಹೇಳ್ತಾರಲ್ಲ ಗಾದೆ, ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತ, ಆ ಥರ ಅಂತ ಹೇಳ್ತಾರೆ. ಅದಕ್ಕೆ ಹನುಮಂತಣ್ಣ, ಯಾಕೋ ಹಂಗೆ ಹೇಳ್ತೀಯ, ಹಂಗೆ ಹೇಳ್ಬಿಡುವ, ಅವನು ಕಷ್ಟಪಟ್ಟು ಎಲ್ಲ ಮಾಡಿದ್ದಾನೆ ಅಂತ ಹೇಳ್ತಾರೆ. ಅದಕ್ಕೆ ಇವನು ಕೇಶವ ಹೇಳ್ತಿದ್ದಾನೆ, ಅಲ್ಲ ಹನುಮಂತಣ್ಣ, ನಮ್ಮನ್ನ ಕಂಡ್ರೆ ಯಾವಾಗಲೂ ಗುರ್ರ ಅಂತ ಇರ್ತಾರೆ, ಅದೇ ಬೇರೆಯವ್ರ ಜೊತೆ ನಗ್ನಗ್ತಾ ಮಾತಾಡ್ತಾ ಇರ್ತಾರೆ ಅಂತ ಹೇಳ್ತಾನೆ. ಅದಕ್ಕೆ ಹನುಮಂತಣ್ಣ ಅವ್ರು ಹೇಳ್ತಾ ಇದ್ದಾರೆ,
ಅದು ಹಂಗಲ್ಲ ಕಣೋ, ಅವ್ನಿಗೆ ಊರಲ್ಲಿರೋರು ಎಲ್ರೂ ಬೇಕು, ಅದಕ್ಕೆ ಅವ್ನು ನಗ್ನಗ್ತಾ ಮಾತಾಡ್ತಾನೆ. ನಿಮ್ಮ ಮೇಲೆ ಅದಕ್ಕಿಂತ ಜಾಸ್ತಿ ಪ್ರೀತಿ ಇದೆ, ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲೇ ಬೈಗುಳಗಳು ಜಾಸ್ತಿ ಅಂತ ಹೇಳ್ತಾರೆ. ಅದಕ್ಕೆ ಕೇಶವ ಅಯ್ಯೋ ಹನುಮಂತಣ್ಣ ನೀವು ಹೇಳ್ದಾಗ ನನಗೆ ಯಾವತ್ತೂ ಪ್ರೀತಿ ಅಂತಲೇ ಅನಿಸಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಹನುಮಂತಣ್ಣವ್ರು ಹೇಳ್ತಾರೆ, ನೀನು ಆ ಥರ ಎಲ್ಲ ಮಾತಾಡಬೇಡ ಕೇಶವ, ನಿಮ್ಮಪ್ಪ ಅನಾಥವಾಗಿ ಬೆಳೆದು ಇದೊಂದು ಚಿಕ್ಕ ಶಾಪ್ ಓಪನ್ ಮಾಡಿ ಅದು ಒಳ್ಳೆ ಸಂಪಾದನೆ ಸಿಕ್ತು ಅವನಿಗೆ, ಅದನ್ನೆಲ್ಲ ಅವನು ತಿಂದು ಖಾಲಿ ಮಾಡ್ಬೋದಾಗಿತ್ತು. ಬಟ್ ಅವನು ಆ ಥರ ಮಾಡಲಿಲ್ಲ. ನನ್ನ ಮಕ್ಕಳಿಗೆ ಅಂತ ಹೇಳಿ ಎಲ್ಲನೂ ಉಳಿಸ್ಕೊಂಡ. ಅವನು ಉಳಿಸಿ ನಿಮಗೆಲ್ಲ ಒಳ್ಳೆ ಬುದ್ಧಿ ಕಲಿಸಿರೋದಕ್ಕೆ ನೀವು ಇವತ್ತು ಈ ಥರ ಇರೋದು. ಒಂದು ಪಕ್ಷಿ ಹೇಗೆ ಎಲ್ಲ ಅದು ಮರಿ ಮಾಡಿದ್ಮೇಲೆ ಅದ್ರ ಮರಿಗಳಿಗೆ ಎಲ್ಲ ಊಟನೂ 100 ಸಲ ಹಾರೋಗಿ ಒಂದೊಂದೇ ಕಾಳು ತಂದು ಕೊಡುತ್ತೋ, ಹಾಗೆ ನಿಮ್ಮಪ್ಪನೂ ನಿಮಗೆ ಅಷ್ಟು ಚೆನ್ನಾಗಿ ಒಂದೊಂದೇ ಮಾಡಿ ಇವತ್ತು ಈ ಪೊಸಿಷನಲ್ಲಿ ನಿಲ್ಲಿಸಿದ್ದಾನೆ. ನೀನು ಅದ್ರ ಬಗ್ಗೆ ಇನ್ನೊಂದು ಸಲ ಮಾತಾಡಬಾರ್ದು ಅಂತ ಹೇಳಿ ಹನುಮಂತಣ್ಣವರು ಹೇಳ್ತಾರೆ. ಅದಾದ ನಂತರ ಮತ್ತಿನ್ನೊಂದು ಕಡೆ ಪ್ರಿಯಾ ಮಲಗಿರ್ತಾಳೆ. ಈ ಮಾಧವ ಬರಲಿ ಇವನು, ನಾನು ಮಲಗಿದ್ರೂ ಇವಾಗ ಬರ್ತಿದ್ದಾನೆ ಬರಲಿ ಅಂತ ಅಂದ್ಕೊಂಡು ಮಲಗಿರ್ತಾಳೆ. ಅವಳು ಮಲಗಿರೋದನ್ನ ನೋಡಿಬಿಟ್ಟು ಮಾಧವ ಅಯ್ಯೋ ಅಮ್ಮ ಪ್ರಿಯಾಗೇನೋ ತಲೆನೋವು ಅಂತ ಇದ್ರು, ನಾನು ಡಿಸ್ಟರ್ಬ್ ಮಾಡೋದು ಬೇಡ, ಅವಳು ಮಲ್ಕೊಳ್ಳಿ ಬಿಡು ಅಂತ ಹೇಳಿ ಅವ್ನ ಕೆಲಸ ಅವ್ನು ಮಾಡ್ತಾ ಇರ್ತಾನೆ ರೂಮಲ್ಲಿ. ಅಷ್ಟರಲ್ಲಿ ಪ್ರಿಯಾ ಎದ್ಬಿಟ್ಟು ಯಾಕೆ ರಾತ್ರಿ ಬರಲಿಲ್ಲ, ನನಗೆ ಮೆಸೇಜ್ ಮಾಡ್ಬಿಟ್ಟು ಹಾಗೆ ಮಲ್ಕೊಂಬಿಟ್ಟಿದ್ದೀರಾ ಅಂತ ಹೇಳ್ತಾಳೆ. ಅದಕ್ಕೆ ಅವನು ಏನಿಲ್ಲ ಪ್ರಿಯಾ, ಎಲ್ಲ ಜೊತೆಲಿ ಮಾಡ್ಕೊಳ್ಳೋಣ ಅಂದ್ರಲ್ಲ ಅದಕ್ಕೆ ಮಲ್ಕೊಂಡೆ, ನೀನು ರೆಸ್ಟ್ ಮಾಡು, ಅಮ್ಮ ನಿನ್ಗೆ ಹುಷಾರಿಲ್ಲ ಅಂತ ಹೇಳ್ತಾಯಿದ್ರು, ರೆಸ್ಟ್ ಮಾಡು ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಆಗ ಪ್ರಿಯಾ ಅನ್ಕೊತಾ ಇದ್ದಾಳೆ, ನಾನು ಯಾವ ಟೋನಲ್ಲಿ ಮಾತಾಡ್ತಾ ಇದ್ದೀನಿ ಅನ್ನೋದಾದ್ರೂ ಇವನು ಅರ್ಥ ಮಾಡ್ಕೊಳ್ಳಲ್ಲ, ಅಷ್ಟು ಮುಗ್ಧನ ಇವನು, ಇರಲಿ ಮತ್ತೆ ಇನ್ನೊಂದು ಸಲ ಬರಲಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ತಾಳೆ. ಮತ್ತಿನ್ನೊಂದು ಕಡೆ ಕೇಶವ ಅಂಗಡಿನಲ್ಲಿ ಸುಂದರ ಅವ್ರ ಜೊತೆ ಮಾತಾಡ್ಕೊಂಡು ಕೆಲಸ ಮಾಡ್ತಿರ್ಬೇಕಾದ್ರೆ ಸಡನ್ನಾಗಿ ಚಾಕು ಅವನ ಕೈಗೆ ಬಿದ್ದುಬಿಡತ್ತೆ. ಆಗ ಅವನು ಅಪ್ಪ ಅಂತ ಕಿರ್ಚ್ಕೊಂಡ್ಬಿಡ್ತಾನೆ. ಅಲ್ಲಿದ್ದಿದ್ದ ನಂದ ಅವರು ಓಡ್ ಬಂದು ಅಣ್ಣ ಹನುಮಂತಣ್ಣ ಬೇಗ ಹೋಗಿ ಅರ್ಶಿನ ಪುಡಿ ತೊಗೊಂಬ, ಹೋಗೋ ಸುಂದರ ಬೇಗ ಪ್ಲಾಸ್ಟರ್ ತೊಗೊಂಬ ಅಂತ ಹೇಳಿ ಅರ್ಶಿನ ಪುಡಿ ಹಾಕಿ ಪ್ಲಾಸ್ಟರ್ ಹಾಕಿ ಎಲ್ಲ ಹಾಕ್ಬಿಟ್ಟು, ಏನೋ ಕೇಶವ ನಿಂಗೆ ಸ್ವಲ್ಪ ಬುದ್ಧಿ ಬೇಡವೇನೋ, ಹುಷಾರಾಗಿ ನೋಡ್ಕೊಂಡು ಮಾಡಬೇಕಲ್ವೇನೋ ಅಂತ ಹೇಳ್ತಾರೆ. ಅದಕ್ಕೆ ಕೇಶವ ಹೇಳ್ತಿದ್ದಾನೆ, ಸಾರಿ ಅಪ್ಪ ನಾನು ನೋಡಲಿಲ್ಲ. ಅಲ್ಲ ಮಾಡೋದೆಲ್ಲ ಮಾಡಿಬಿಟ್ಟು ಸಾರಿ ಅಂದ್ಬಿಟ್ರೆ ಹೆಂಗೋ, ಹುಷಾರಾಗಿ ಮಾಡಬೇಕು. ಹನುಮಂತಣ್ಣ ಇನ್ನೊಂದು ಸಲ ಅವ್ನು ಇವತ್ತು ಯಾಕೆ ಕೆಲಸನೂ ಮಾಡಬಾರ್ದು, ಆರಾಮಾಗಿ ಅವ್ನು ಇಲ್ಲೇ ಕೂತಿರ್ಬೇಕು, ಅವನೇನಾದರೂ ಕೆಲಸ ಮಾಡಿದ್ನೋ ನಾನು ನಿಮಗೆ ಕ್ಲಾಸ್ ತೊಗೊತೀನಿ ಅಷ್ಟೇ ಅಂತ ಹೇಳಿಬಿಟ್ಟು, ಅಪ್ಪ ಒಂದು ಸೆಕೆಂಡ್ ನನ್ನ ಜೀವನೇ ನನ್ನ ಬಾಯಿಗೆ ಬಂದಂಗೆ ಆಗೋಯ್ತು ಅಂತ ಹೇಳಿ ಫೀಲ್ ಮಾಡ್ಕೊತ ನಂದವ್ರು. ಅದನ್ನು ನೋಡಿರೋ ಕೇಶವನ ಮನಸ್ಸು ಕರಗ್ತಾ ಇದೆ, ಇಲ್ಲಿ ನಮ್ಮಪ್ಪ ಎಷ್ಟು ಒಳ್ಳೆಯವರು ಅಂತ ಹೇಳಿ. ಮತ್ತಿಲ್ಲಿ ಪ್ರಿಯಾ ಅದನ್ನೇ ಯೋಚನೆ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಅವ್ರ ಅಮ್ಮ ಫೋನ್ ಮಾಡ್ತಾರೆ, ವೀಣಾ. ಅಲ್ಲೋ ಮಗಳೇ, ನಾನಮ್ಮ ನಿಮ್ಮಮ್ಮ ವೀಣಾ ಅಂತ ಹೇಳ್ತಾರೆ. ಅದಕ್ಕೆ ಇವಳು ಹೇಳ್ತಾ ಇದ್ದಾಳೆ, ನೀನೆಂತ ಸಿಮೆ ಅಮ್ಮ, ರಾತ್ರಿ ನಾನು ಫೋನ್ ಮಾಡಿದ್ರೆ ನೀನು ನಿದ್ದೆ ಬರ್ತೈತೆ ಅಂತ ಹೇಳಿ ಫೋನ್ ಕಟ್ ಮಾಡ್ತೀನಿ, ನೀನೆಂತ ಅಮ್ಮನಮ್ಮ ಅಂತ ಹೇಳ್ತಾಳೆ. ಅದಕ್ಕೆ ಅವಳು ಹೇಳ್ತಾಳೆ, ಅಯ್ಯೋ ಮಿಜಿ ಅದು ಹಂಗಲ್ಲ ಕಣೆ, ನೀನು ಸುಮ್ಮನೆ ಚಿಕ್ಕ ವಿಷಯಕ್ಕೆಲ್ಲ ಫೋನ್ ಮಾಡಿದ್ರೆ ಹೆಂಗೆ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಪ್ರಿಯಾ ಹೇಳ್ತಾ ಇದ್ದಾಳೆ, ಚಿಕ್ಕ ವಿಷಯ ಅಲ್ಲ ಅಮ್ಮ, ನನಗೆ ಯಾಕೋ ನನ್ನ ಗಂಡ ನನ್ನ ಕೈ ತಪ್ಪು ಹೋಗ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಬೆಳಗ್ಗೆ ಎದ್ದು ಬಂದು ನನ್ನ ಹತ್ರ ಏನೂ ಹೇಳೇ ಇಲ್ಲ, ಟೆರೆಸ್ ಮೇಲಿಂದ ಬಂದಮೇಲೂ ಕೂಡ ಹಾಗೆ ಹೊರಟೋದ್ರು, ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಮ್ಮ ಅಂತ ಹೇಳ್ತಾಳೆ. ಅದಕ್ಕೆ ವೀಣಾ ಅವ್ರು ಹೇಳ್ತಾ ಇದ್ದಾರೆ, ಅಲ್ಲ ಕಣೆ ನಿನ್ಗೆ ಅಷ್ಟು ಗೊತ್ತಾಗಲ್ವಾ, ನಿನ್ನ ಗಂಡ ಫಸ್ಟು ನಿನ್ನ ಹಿಂದೆ ಸರ್ಗಿಟ್ಕೊಂಡು ಓಡಾಡೋ ಥರ ನೀವು ಪ್ರಾಕ್ಟೀಸ್ ಮಾಡಿಸ್ಬೇಕು, ಆಮೇಲೆ ಮಿಕ್ಕಿದ್ದೆಲ್ಲ ಸರಿ ಹೋಗುತ್ತೆ. ಅದು ಹೆಂಗಮ್ಮ ಅಂತ ಕೇಳ್ತಾಳೆ ಇವಳು. ಅದಕ್ಕೆ ಅವರಮ್ಮ ಹೇಳ್ತಾ ಇದ್ದಾರೆ, ಹಂಗಲ್ಲ ಕಣೆ, ಈಗಿನ ಕಾಲದವರೆಲ್ಲ ಹೇಳ್ತಾ ಇರ್ತಾರಲ್ಲ ಐ ಲವ್ ಯು, ಐ ಮಿಸ್ ಯು ಅಂತ ಅವಾಗ ಗಂಡನಿಗೆ, ಅದನ್ನು ನೀನು ಹೇಳೋದು ಪ್ರಾಕ್ಟೀಸ್ ಮಾಡ್ಕೋ, ಅವಾಗ ಅವನೇ ನಿನ್ನ ಜೊತೆ ಬರೋ ಥರ ಹಾಕ್ತಾನೆ, ಆಮೇಲೆ ಬಿಟ್ಬಿಡು ಅಂತ ಹೇಳ್ತಾಳೆ. ಅದಕ್ಕೆ ಪ್ರಿಯಾ ಹೇಳ್ತಾಳೆ, ಆಮೇಲೆ ಯಾಕೆ ಬಿಟ್ಬಿಡ್ಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಅವರಮ್ಮ ಹೇಳ್ತಾ ಇದ್ದಾರೆ, ಅಲ್ಲ ಆಮೇಲೆ ಬಿಟ್ಟಿಲ್ಲ ಅಂದರೆ ನೀನು ವ್ಯಾಲ್ಯೂ ಗೊತ್ತಾಗಲ್ಲ, ಅರ್ಧದಲ್ಲಿ ನಿನ್ನ ಫಸ್ಟು ನೀನು ಸೆರ್ಗಿಟ್ಕೊಂಡು ಓಡಾಡೋ ಥರ ಮಾಡ್ಕೊ, ಆಮೇಲೆ ಬಿಟ್ಬಿಡು ಅಂತ ಹೇಳ್ಕೊಡ್ತಾರೆ. ಸರಿ ಅಮ್ಮ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ನಂದವ್ರ ಅಂಗಡಿಗೆ ಒಂದು ಕಸ್ಟಮರ್ ಬಂದುಬಿಟ್ಟು ಪೆನಾಯಿಲ್ ತೊಗೊಂಬಂದು ವಾಪಸ್ ಬಿಸಾಕ್ಬಿಟ್ಟು ಕೇಶವಾಗೆ ಬೈತಾ ಇದ್ದಾರೆ, ಅಲ್ಲ ಕಣಯ್ಯ ನಾನು ಕೇಳಿದ ಪೆನಾಯಿಲು 140 ರೂಪಾಯಿದು, ನೀನು ಕೊಟ್ಟಿರೋದು 120 ರೂಪಾಯಿದು, ಏನಯ್ಯ ಮೋಸ ಮಾಡ್ತೀರಾ ನೀವು ಕಸ್ಟಮರ್ಗೆ, ಇದರಿಂದ ಜಾಸ್ತಿ ಕಮಿಷನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕಸ್ಟಮರ್ಗೆ ಮೋಸ ಮಾಡೋದ ನೀವು, ಬುದ್ಧಿ ಬೇಡವೇನಯ್ಯ, ತಲೆ ಎಲ್ಲಿಟ್ಕೊಂಡು ಕೆಲಸ ಮಾಡ್ತೀರಯ್ಯ ನೀವು, ಕರೆಕ್ಟಾಗಿ ಕೆಲಸ ಮಾಡಬೇಕು, ಅಷ್ಟು ಗೊತ್ತಾಗಲ್ವ ನಿಮಗೆ, ನಾನು ಇದ್ರ ಮೇಲೆ 1 ರೂಪಾಯಿನೂ ಕೊಡಲ್ಲ, ನಿನ್ನೆ ನಾನು ಕರೆಕ್ಟಾಗಿ ಕೊಟ್ಟೋಗಿದ್ದೀನಿ, ನಂಗೆ 140 ರೂಪಾಯಿದು ಪೆನಾಯಿಲ್ ಬೇಕು, ಕರೆಕ್ಟಾಗಿ ಕೆಲಸ ಮಾಡಯ್ಯ ನೀನು ಅಂತ ಬಾಯಿಗೆ ಬಂದಂಗೆ ಬೈತಾರೆ. ಅದನ್ನು ಕೇಳಿಸ್ಕೊಂಡಂತ ನಂದ, ಕೇಶವ ಕೊಡಿಲ್ಲ ಪೆನಾಯಿಲ್ ನಾನು ಕೊಡ್ತೀನಿ, ನೀನು ಹೋಗಿ ಇಲ್ಲಿ ಹನುಮಂತಣ್ಣ ಒಂದು ಪಾರ್ಸಲ್ ರೆಡಿ ಮಾಡಿ ಇಕ್ಕಿದ್ದಾರೆ, ನೀನು ಅದನ್ನು ಡೆಲಿವರಿ ಕೊಟ್ಬಿಟ್ಟು ಹೋಗು ಅಂತ ಹೇಳಿ ಅವನನ್ನು ಕಳಿಸ್ಬಿಟ್ಟು ಇಲ್ಲಿ ಇವನಿಗೆ ಚೆನ್ನಾಗಿ ತರಾಟೆ ತೊಗೊತಾರೆ ಇಲ್ಲಿ ಬಂದಿರೋವಂಥ ಕಸ್ಟಮರ್ಗೆ. ಅಷ್ಟರಲ್ಲಿ
ಕೇಶವ ಕೂಡ ಡೆಲಿವರಿ ಕೊಟ್ಬಿಟ್ಟು ಬಂದು ಅವ್ರ ಅಪ್ಪನ ಹತ್ರ, ಅಪ್ಪ ಡೆಲಿವರಿ ಕೊಟ್ಟು ಬಂದೆ ಅಪ್ಪ ನೀವು ಹೇಳಿದ್ದು ಅಂತ ಹೇಳ್ತಾನೆ. ಅದಕ್ಕೆ ಅವ್ರ ಅಪ್ಪ ಹೇಳ್ತಾ ಇದ್ದಾರೆ, ಸರಿ ಹನುಮಂತಣ್ಣ ಇನ್ನೊಂದು ಸಲ ಈ ಥರ ತಪ್ಪು ಮಾಡೋದು ಬೇಡ ಅಂತ ಹೇಳಿ ಹುಷಾರಾಗಿ ಡೆಲಿವರಿ ಯಾರೇ ಕೇಳಿದ್ರು ಹುಷಾರಾಗಿ ಐಟಮ್ಸ್ ಕೊಡೋಕೆ ಹೇಳಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಅದನ್ನು ನೋಡಿದಂಥ ಕೇಶವನಿಗೆ ಶಾಕ್ ಆಗುತ್ತೆ, ಇದೇನು ನಮ್ಮಪ್ಪ ನನಗೇನು ಬೈದೆ ಹೊಂಟೋದ್ರಲ್ಲ ನಾನು ಇಷ್ಟು ತಪ್ಪು ಮಾಡಿದ್ರು ಅಂದ್ಬಿಟ್ಟು, ಹನುಮಂತಣ್ಣ ಯಾಕೆ ಇವತ್ತು ನಮ್ಮಪ್ಪ ಏನು ಬೈದೆ ಹೊಂಟೋದ್ರಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಹನುಮಂತಣ್ಣ ಅವ್ರು ಹೇಳ್ತಾ ಇದ್ದಾರೆ, ಅಲ್ಲ ಕಣಯ್ಯ ನಿಮ್ಮಪ್ಪ ಯಾವಾಗಲೂ ನಿನಗೆ ಬೈಯೋದೇನ ಕೆಲಸ, ನೀನು ಹೋದ್ಮೇಲೆ ಏನಾಯಿತು ಗೊತ್ತಾ, ಡೆಲಿವರಿ ಕೊಡೋಕೆ ಹೋದ್ಮೇಲೆ ಆ ಕಸ್ಟಮರ್ಗೆ ಸರಿಯಾಗಿ ತರಾಟೆ ತೊಗೊಂಡ್ರು ನಿಮ್ಮಪ್ಪ. ನೀನು ಏನಂತನಯ್ಯ ನೀನು ನೋಡ್ತಾ ಇದೆಯಾ, ಅವ್ನು ಯಾರು ಅಂತ ಅಂದ್ಕೊಂಡಿದ್ಯಾ, ಅವನು ನನ್ನ ಮಗ ಕಣಯ್ಯ, ನೀನು ಅವನು ಇವನು ಅಂತ ಮಾತಾಡ್ತೀಯ. ಈ ನಂದಕುಮಾರ್ ಮಗ ಈ ಗಿರ್ಜಾ ಸ್ಟೋರ್ ಓನರ್ ಆಗೋನು ನೆಕ್ಸ್ಟು ನಾನಾದಮೇಲೆ. ಇನ್ನೊಂದ್ಸಲಿ ಅವನ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನೀನು ಕರೆಕ್ಟಾಗಿ ಬಾಯಿನ ಕರೆಕ್ಟಾಗಿ ಇಟ್ಕೊಂಡು ಮಾತಾಡು. ಅವ್ನ ಕೆಲಸನೇ ಅವ್ನು ಮಾಡ್ತಾ ಇರೋದು, ನೀನೇನು ಅವನ ಬಗ್ಗೆ ಎಲ್ಲ ಮಾತಾಡೋದು ಹಾಗೆ ಹೀಗೆ ಅಂತ ಅವನು ಚೆನ್ನಾಗಿ ಬೈದು ಕಳಿಸ್ತಾ ಅಂತ ಹೇಳ್ತಾರೆ. ಅದನ್ನು ಕೇಳಿದಂಥ ಕೇಶವನಿಗೆ ತುಂಬ ಖುಷಿ ಆಗುತ್ತೆ, ನಮ್ಮಪ್ಪ ಇಷ್ಟು ಒಳ್ಳೆಯವರಲ್ಲ, ನಾನು ಯಾಕೆ ಅವ್ರನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿ ಹಾಗೆ ನಿಂತ್ಕೊಳ್ತಾನೆ. ಇದಿಷ್ಟು ಬಂದು ಸೋಮವಾರ ಸಂಚಿಕೆಯ ಫುಲ್ ಎಪಿಸೋಡು. ನೀವು ಮಂಗಳವಾರ ಎಪಿಸೋಡ್ನ ಈಗಲೇ ನೋಡಬೇಕು ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೋಗಿ ವೀಡಿಯೋಸಲ್ಲಿ ನೋಡಿ ನಾನು ಹಾಕಿರ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.